ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪೂಜಾ. ಎಲ್ರಿಗೂ ವೆಲ್ಕಮ್ ಆ್ಯಂಡ್ ಬಿಲೇಟೆಡ್ ಹ್ಯಾಪಿ ಮೇರಿ ಕ್ರಿಸ್ಮಸ್. ಇನ್ನೇನು ಕೆಲವು ದಿನಗಳಲ್ಲೇ ಹೊಸ ವರ್ಷವೂ ಬರ್ತಾ ಇದೆ. ಈ ವರ್ಷ ಹೋಗಿದೆ ಗೊತ್ತಾಗಿಲ್ಲ, ಆ್ಯಕ್ಚುಲಿ ಬೇಗ ಹೊರಟೋಯ್ತು. ತುಂಬ ತಿಂಗಳಾದ್ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ, ಸೊ ಸ್ವಲ್ಪ ಕಾನ್ಷಿಯಸ್ ಫೀಲ್ ಆಗ್ತಾಯಿದೆ. ಈ ಥರ ಸೋಲೋ ಡೇಟ್ ಹೋಗೋದು ನನಗೇನು ಹೊಸ್ತೇನಂದರೆ ಈ ಥರ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಸ್ವಲ್ಪ ಶೈ ಆಗ್ತಾಯಿತ್ತು, ಇನ್ನೊಂದು ಕಡೆ ಹೆವಿಯಾಗಿ ನಗು ಬರ್ತಾಯಿತ್ತು ನನಗೆ. ಫಸ್ಟು ಊಟ ಏನಾದರೂ ತಿನ್ನಬೇಕು, ಪ್ಲ್ಯಾನಿಂಗ್ ಏನೂ ಇಲ್ಲ, ಸೊ ಹಾಗೆ ಫ್ಲೋ ಅಲ್ಲಿ ಹೋಗ್ತಾಯಿದ್ದೀನಿ. ಈ ಫುಡ್ ಕೋರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದೆ, ಒಂದು ಶಾಪ್ ಬಿಟ್ಟು ಅಲ್ಲಿಗೆ ಹೋಗೋಣ. ಅದೇ ಈ ಚೈನೀಸ್ ವಾಕ್ ಅಂತ. ಇಲ್ಲೊಂದು ನೂಡಲ್ಸ್ನ ಆರ್ಡರ್ ಮಾಡಿದೆ. ಸೊ ಪ್ಯಾಟಿಂಗ್ ಸ್ಟಾರ್ಟ್ಸ್. ನಾನು ಅಂತೂ ಹೆವಿ ಸ್ಲೋ ಈಟರು. ಸೊ ಇದನ್ನು 3x ಸ್ಪೀಡಲ್ಲಿ ಹಾಕಿದ್ದೀನಿ. ನನಗೆ ಬೇಕು 1 ಗಂಟೆ ಆದರೂ ಬೇಕು ಚೆನ್ನಾಗಿ ತಿನ್ನೋಕ್ಕೆ. ನನಗೆ ಹೊಸ್ತೇನಂದರೆ ಈ ಥರ ಕ್ಯಾಮ್ರಾ ಮುಂದೆ ಇಟ್ಕೊಂಡು ಈ ಥರ ವ್ಲಾಗ್ ಮಾಡ್ತಾ ಇರೋದು. ತುಂಬ ಸಲ ಹೋಗಿದ್ದೀನಿ ಒಬ್ಬಳೇ ಮೂವೀಸ್ಗೆ, ಏನಾದರೂ ಇವೆಂಟ್ಸ್ ಇದ್ದರೆ ಒಬ್ಬಳೇ ಹೋಗಿ ಅಟೆಂಡ್ ಮಾಡಿದ್ದೀನಿ. ಸೊ ನನ್ನ ಮೇನ್ ಏಮ್ ಏನಿತ್ತು ಅಂದರೆ ನನ್ನ ಕಂಫರ್ಟ್ ಝೋನಿಂದ ಆಚೆ ಬರಬೇಕಾಗಿತ್ತು. ಸೊ ಅದಕ್ಕೆ ಇದೆಲ್ಲ ಸರ್ಕಸ್. ಸೊ 2025 ವರ್ಷ ಇನ್ನೇನು 2-3 ಡೇಸಲ್ಲೇ ಬರುತ್ತೆ. ಏನು ನಿಮ್ಮ ರೆಸಲ್ಯೂಷನ್ಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲೇ UI ಮೂವಿ ಇದೆ ಅಂತ ಗೊತ್ತಾಯಿತು. ಟಿಕೆಟ್ ತೊಗೊಂಡು ಒಳಗಡೆ ಲಾಂಚಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಹೇಗಿದೆ ಮೂವಿ ಅಂತ. ಈ ಮೂವಿ ನೋಡ್ಕೊಂಡು ಬಂದಮೇಲೆ ಎಲ್ಲರೂ ಅವ್ರವ್ರ ಸ್ಟೋರಿನಲ್ಲಿ ಫೋಕಸ್ ಸಿಗ್ತಾ ಅಂತ ಹಾಕಿದ್ದಾರೆ. ನಾನು ಅದೇನು ನೋಡೇ ಬಿಡೋಣ ಅಂತ ಹೋಗಿದ್ದೀನಿ, ನೋಡೋಣ ಫೋಕಸ್ ಸಿಗ್ತೋ ಬಿಡ್ತೋ ಗೊತ್ತಿಲ್ಲ, ಬಟ್ ತಲೆನೋವಂತೂ ಸಿಕ್ತು ಚೆನ್ನಾಗಿ. ಒಳ್ಳೆ ಮೆಸೇಜ್ ಇದೆ, ಬಟ್ ಅವ್ರು ಪೋರ್ಟ್ರೇ ಮಾಡಿರೋ ರೀತಿ ಯುನೀಕ್ ಆದ್ರೂ ತಲೆನೋವು ಬಂತು. ಮೂವಿ ನನಗೇನು ಅಷ್ಟೊಂದು ವಾವ್ ಅನ್ನೋ ಥರ ಏನು ಅನಿಸಿಲ್ಲ, ಬಟ್ ಮತ್ತೆ ನೋಡ್ತೀಯ ಪೂಜಾ ಅಂತ ಕೇಳಿದರೆ ಯಾರಾದರೂ ಡೆಫಿನೆಟ್ಲಿ ನಾಟ್. ಆ್ಯಂಡ್ ಆ ಮೂವಿ ನೋಡಿ ಸೈಕಾಗ್ಬಿಟ್ಟಿತ್ತು. ಸೊ ವಾಪಸ್ ರಿಯಾಲಿಟಿಗೆ ಬಂದೆ. ಆ್ಯಂಡ್ ನೆಕ್ಸ್ಟ್ ಗೋಯಿಂಗ್ ಟು ಶಾಪಿಂಗ್. ಫೈನಲ್ಲಿ ಅರ್ಧ ಗಂಟೆ ಸುತ್ತಾಡಿದ ಮೇಲೆ 1-2 ಪ್ಯಾಂಟ್ ಪರ್ಚೇಸ್ ಮಾಡಿದೆ. ಸೊ ಇವಾಗ ಮತ್ತೆ ಹೊಟ್ಟೆ ಹಸ್ವಾಗ್ತಿದೆ, ಏನಾದರೂ ತಿನ್ನಬೇಕು. ಅಲ್ಲೇ ಒಂದು ಸ್ವೀಟ್ ಶಾಪ್ ಸಿಕ್ತು. ಸೊ ಈ ಥರ ವೆರೈಟಿ ಆಫ್ ಸ್ವೀಟ್ಸ್ ಗುರು, ಇದೆಲ್ಲ ನೋಡಿ ತಿನ್ನಬೇಕು ಅನಿಸುತ್ತೆ, ಬಟ್ ಆಗಲ್ಲ. ಸೊ ಅದಕ್ಕೆ ಒಂದು ರಸ್ಮಲೈ ಮತ್ತು ಬಾದಾಮ್ ಮಿಲ್ಕ್ ಕುಡ್ಕೊಂಡು ಹೋದೆ. ಇಲ್ಲಿ 10 ರೂಪಾಯಿಗೆ ಇಯರಿಂಗ್ಸ್ ಮಾಡ್ತಾಯಿದ್ರು. ಸೊ ಯಾವುದಾದ್ರೂ ಚೆನ್ನಾಗಿರೋದಿದೆಯಾ ಅಂತ ನೋಡೋಣ. ಕಲೆಕ್ಷನ್ಸ್ ಆರ್ ಗುಡ್ ಆ್ಯಕ್ಚುಲಿ. 10 ರೂಪಾಯಿಗೆ ಯಾರಿಗೆ ಕೊಡ್ತಾರೆ ಇಂಥ ಒಳ್ಳೆ ಕಲೆಕ್ಷನ್ಸ್ನ? ಓನ್ಲಿ ಇನ್ ಮಲ್ಲೇಶ್ವರಂ ಸ್ಟ್ರೀಟ್. ಸಿಕ್ಕಿದ್ದೇ ಒಳ್ಳೆ ಚಾನ್ಸ್, ನಾವು ಬಿಟ್ಬಿಡ್ತೀವಾ? ಹುಡುಗಿರು ಇದೆಲ್ಲ ಕೇಳೋಂಗೇ ಇಲ್ಲ, ಬಾಚ್ಕೋತಾ ಇರ್ತೀವಿ ಇಂಥ ಇಯರಿಂಗ್ಸ್ನ. ಸೊ ಒಳ್ಳೆ ಊಟ ತಿಂದೆ, ಮೂವಿ ನೋಡಿದೆ, ಶಾಪಿಂಗ್ ಮಾಡಿದೆ. ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಸೊ ಇವಾಗ ಮನೆಗೆ ಹೊರಡಬೇಕು. ಈ ಮಾಲಿಂದನೇ ಹೋಗ್ಬೇಕು ನಾನು ಮನೆಗೆ ಹೋಗ್ಬೇಕಂದ್ರೆ. ಆ್ಯಂಡ್ ಇವತ್ತಿನ ಸೋಲೋ ಡೇಟ್ ವಾಸ್ ಪ್ರಿಟಿ ಗುಡ್ ಆ್ಯಂಡ್ ನೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ಸಂಡೇ ಆ್ಯಂಡ್ ಈ ವ್ಲಾಗ್ನ ನಾನು ಒಂದು 3-4 ಡೇಸ್ ಆದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗಲೂ ಮತ್ತೆ ಒಬ್ಬಳೇ ಆಚೆ ಹೋಗ್ತಿದ್ದೀನಿ. ಸೊ ಇವತ್ತು ಮ್ಯಾಕ್ಸ್ ಮೂವಿ ನೋಡೋಣ ಅಂತ. ಆಬ್ವಿಯಸ್ಲಿ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಬೋರ್ ಮನೇಲಿ ಇರೋಕ್ಕೆ. ಲೆಟ್ಸ್ ಗೋ. ಇಲ್ಲಿ ಆ್ಯಕ್ಚುಲಿ ಒಬ್ಬರು
ಅಂಕಲ್ ಅವ್ರ ಮಕ್ಕಳು ಫೋಟೋ ತೆಗಿತಾಯಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿದೆ. ಅವ್ರು ವಾಪಸ್ ಬರೋದು ನೋಡಿ ಎಲ್ಲಿ ಬೈತಾರೆ ಅಂದ್ಕೊಂಬಿಟ್ಟೆ, ಬಟ್ ಅವ್ರು ಒಂದು ಫೋಟೋ ಇಟ್ಕೊಳ್ಳಿ ಅಂತ ಕೇಳಕ್ಕೆ ಬಂದಿದ್ದು. ನೆಕ್ಸ್ಟ್ ಮೂವಿ ನೋಡಿಕೊಂಡು ಅಲ್ಲೇ ಒಂದು ಡಿ-ಮಾರ್ಟ್ ಇತ್ತು, ಸೊ ಅಲ್ಲೇ ಬೇಸಿಕ್ ಎಸೆನ್ಷಿಯಲ್ಸ್ ಬೇಕಾಗಿತ್ತು ಅಂದ್ಬಿಟ್ಟು ಅಲ್ಲೇ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಮ್ಯಾಕ್ಸ್ ಮೂವಿ ವಾಸ್ ಲಿಟ್, ಬೆಂಕಿ, ಸಖತ್ತಾಗಿತ್ತು. ಸುದೀಪ್ ಅವ್ರು ಮಾತ್ರ ಏಜ್ ಆದಂಗೆ ಒಳ್ಳೆ ಸಖತ್ತಾಗಿ ಕಾಣ್ತಿದ್ದಾರೆ. ಚೆನ್ನಾಗಿತ್ತು ಮೂವಿ. ಚಾಕ್ಲೇಟ್ ಈಸ್ ವೆರಿ ಬ್ಯಾಡ್ ಫಾರ್ ಯುವರ್ ಹೆಲ್ತ್ ಅಂತ ಯಾವ ನನ್ನ ಮಗ ಹೇಳಿದ್ದು. ಚೆನ್ನಾಗಿ ತಿನ್ಬೇಕು ಚಾಕ್ಲೇಟ್ಸ್ನ. ಬಟ್ ಇವತ್ತು ನಾನು ಈ ಡಾರ್ಕ್ ಚಾಕ್ಲೇಟ್ನ ಟ್ರೈ ಮಾಡಬೇಕು ಅಂತ ಇದು ತೊಗೊಂಡಿದ್ದೀನಿ. ಆ್ಯಂಡ್ ಲೆಟ್ಸ್ ಗೋ. ಈ ಚಿಕ್ಕ ಮಕ್ಕಳು ಆಟದ ಸಾಮಾನು ನೋಡಿದಾಗ ಏನೋ ಒಂಥರ ಖುಷಿಯಾಗುತ್ತೆ. ಎಷ್ಟು ಪುಟ್ಟಾಣಿಯಾಗಿ ಕ್ಯೂಟಾಗಿರುತ್ತೀವೆಲ್ಲ. ಅಲ್ಲೊಂದು ಚಿಕ್ಕ ಹುಡುಗಿ ಇದನ್ನು ಪ್ಲೇ ಮಾಡ್ತಾಯಿತ್ತು, ಸೊ ನನಗೂ ಇದನ್ನು ಟ್ರೈ ಮಾಡಬೇಕು ಅಂತ ಆಸೆ ಆಯಿತು. ಶಾಪಿಂಗ್ ಮಾಡಿ ಸುಸ್ತಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಅಲ್ಲೊಂದು ಕ್ಯೂಟ್ ಫ್ಯಾನ್ ಟಾಯ್ ಇಟ್ಟಿದ್ರು. ಕ್ಯೂಟಾಗಿದೆ ಇದೆಲ್ಲ. ಬಿಲ್ಲಿಂಗ್ ಟೈಮಲ್ಲಿ ನಿಮಗೆಲ್ಲ ಶೆಕೆ ಆಗ್ತಿದ್ರೆ ಇದನ್ನು ಆನ್ ಮಾಡಿಬಿಟ್ಟು ನಿಮ್ಮ ಮುಖ ಹತ್ರ ಇಟ್ಕೊಂಬಿಡಿ. ಪೀಸ್. ಇವತ್ತು ನನಗೆ ಇದು ಕ್ಯೂಟ್ ಡೇ ಅನಿಸುತ್ತೆ. ಹೀರೋ ಬರೋ ವಸ್ತು ಎಲ್ಲ ಕ್ಯೂಟಾಗೇ ಕಾಣ್ತಿದೆ. ಬ್ರಷ್ ಎಲ್ಲ ತೊಗೊಳಂಗಾಗ್ಬಿಟ್ಟಿದ್ದೀನಿ ನಾನು. ಏನೂ ಮಾಡೋಂಗಿಲ್ಲ, ಅಡಲ್ಟ್ಹುಡ್. ಈ ಸೆಕ್ಷನಿಗೆ ನಾನು ಬರ್ತಾನೆ ಇರಲಿಲ್ಲ ಒಂದು ಸಲ, ಅನಿವಾರ್ಯವಾಗಿ ಬಂದಿದ್ದೀನಿ. ಅಂದರೂ ಇವತ್ತು ಎಷ್ಟು ಜನ ಬಂದಿದ್ದಾರೆ ಅಂದರೆ ವೀಕೆಂಡ್ ಅಂದ್ಬಿಟ್ಟು ಜನಗಳು ಅದೆಲ್ಲಿದ್ರೋ ಅರ್ಧಕ್ಕರ್ಧ ಏರಿಯಾ ಜನಗಳು ತುಂಬೋಗ್ಬಿಟ್ಟಿದ್ದಾರೆ. ಈ ವ್ಲಾಗ್ ಮಾಡಬೇಕಾದ್ರೆ ಕೆಲವರು ಆಂಟಿ ಹೆಂಗೆ ನೋಡ್ತಾರೆ ಅಂದರೆ, ಯಾಕೆ ಈ ಹುಡುಗಿ ಫೋನ್ ಇಟ್ಕೊಂಡು ಹಿಂಗೆ ವೀಡಿಯೋ ಮಾಡ್ತಿದ್ದೆ, ಏನಿದೆ ಇದರಲ್ಲಿ ವೀಡಿಯೋ ಮಾಡೋ ಅಂಥದ್ದು ಅಂತ ನೋಡ್ತಾರೆ. ಅವಾಗ ಒಂಥರ ಆಗುತ್ತೆ ಗುರು. ಬಟ್ ಏನೂ ಮಾಡೋಂಗಿಲ್ಲ, ವ್ಲಾಗ್ಗೋಸ್ಕರ ಇದೆಲ್ಲ ಮಾಡಬೇಕು. ಇವೆಲ್ಲ ಒಂದು ಮೆಮೊರೀಸ್ ನನಗೆ. ಒಂದೊಂದು ಸಲ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಇದನ್ನು ತೊಗೊಳ್ಳ ಬೇಡವಾ ಇದರಲ್ಲೇ ಅರ್ಧ ಗಂಟೆ ಆಗಿಬಿಡುತ್ತೆ. ಸೊ ಈ ಸಲ ನಾನು ಅದು ತಪ್ಪು ಮಾಡೋಕ್ಕೋಗಿಲ್ಲ. ಬೇಡ ಅಂದರೆ ಬೇಡ ಅಂದ್ಬಿಟ್ಟು ವಾಪಸ್ ಇಟ್ಬಿಟ್ಟೆ. ಫ್ರೂಟೆಲ್ಲ, ಟಿಕ್ ಟ್ಯಾಕ್, ಇದೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಇವೆಲ್ಲ. ಅದು ನೋಡಿದಾಗ ಒಂಥರ ಏನೋ ಖುಷಿ ಆಗುತ್ತೆ. ಬೈಟ್ಸ್ನ ಬ್ಯಾನ್ ಮಾಡಿಬಿಟ್ರು. ಬೈಟ್ಸ್ ಇರಬೇಕಾಗಿತ್ತು ಆ್ಯಕ್ಚುಲಿ. ಅಪ್ಪ, ಶಾಪಿಂಗ್ ಮಾಡಿ ಸುಸ್ತಾಗೋಯ್ತು. ಏನಾದ್ರು ತಿನ್ಬೇಕು ಹೋಗಿ. ತುಂಬ ಸುತ್ತಾಡಿ ಸುಸ್ತಾಯಿತು ಗೈಸ್. ಸೊ ಅಲ್ಲೇ ಬರ್ಗರ್ ಕಿಂಗ್ ಇತ್ತು, ಅಲ್ಲೇ ಒಂದು ಕಾಂಬೋನ ಆರ್ಡರ್ ಮಾಡ್ತಾಯಿದ್ದೀನಿ. ಅದೇ ಶೇಕ್ಸ್ ಕಾಫಿ ತೊಗೊಂಡ್ರೆ ಯಾವ್ದು ತೊಗೊಂಡ್ರೆ ಶೇಕ್ಸ್ ತೊಗೊಂಡ್ರೆ ಕಡಿಮೆ ಆಗುತ್ತಾ? ಶೇಕ್ಸ್ ಕಾಫಿ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ. 200 ಇರೋದು ನಿಮ್ಗೆ ಇಲ್ಲಿ ಕಮ್ಮಿ ಇರುತ್ತೆ. ಕಡಿಮೆ ಎಲ್ಲ ಆಯಿತು, 258 ಆಗೋಯ್ತು ಅದು. ಹಾಂ, ಒಂದು ಕಮ್ಮಿ ಬೀಳುತ್ತೆ ಅಂದರೆ 200. ಇದು 19 ಇದೆ, ಅಲ್ಲಿ 59. ಹಾಂ, ನನಗೆ ಎಕ್ಸ್ಟ್ರಾ ಏನೂ ಬೇಡ, ಅದು ಕೋಕ್ ಇತ್ತಲ್ಲ ಅಷ್ಟೇ ಸಾಕಾಯ್ತು. ಅಷ್ಟೇ. ಸೊ ಸೋಲೋ ಡೇಟ್ ವ್ಲಾಗ್ ಆ್ಯಂಡ್ ವೀಕೆಂಡ್ ವ್ಲಾಗ್ ಕಾಂಬೋ ವ್ಲಾಗ್ ಇದು. ಸೊ ಇಲ್ಲಿಗೆ ಮುಗಿತಾ ಇದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು 2 ಡೇಸಲ್ಲಿ 2025 ವರ್ಷಕ್ಕೆ ಹೋಗ್ತೀವಿ. ಸೊ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಆ್ಯಂಡ್ ಸಿ ಯು ನೆಕ್ಸ್ಟ್ ಇಯರ್. ಬಾಯ್ ಬಾಯ್.
ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅಷ್ಟೇ.